ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಕೂಡ ನಾನು ವಂದಿಸ್ತಿದ್ದೀನಿ. ನೀವುಗಳು ನಿಮ್ಮ ಕುಟುಂಬದವರು ಕ್ಷೇಮದಿಂದ ಇದ್ದೀರಿ ಎಂದು ನಾನು ನಂಬಿದ್ದೀನಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಗಳಿಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀವುಗಳು ಕೂಡ ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ಬಹಳ ದಿವಸಗಳಾದ ಮೇಲೆ ಮತ್ತೊಮ್ಮೆ ನಿಮ್ಮನ್ನ ಸಂಧಿಸುವುದರಲ್ಲಿ ನನಗೆ ಬಹಳ ಸಂತೋಷ ಉಂಟು. ನಾವು ದೇವರ ವಾಕ್ಯಕ್ಕೆ ಓದೋಣ. ಕೀರ್ತನೆಗಳ ಪುಸ್ತಕ 146ನೇ ಅಧ್ಯಾಯ ವಚನ 3ರಿಂದ 5ರವರೆಗೂ. ಪ್ರಭುಗಳಲ್ಲಿ ಭರವಸವಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ. ಅವನು ಸಹಾಯ ಮಾಡ ಶಕ್ತನಲ್ಲ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ನಾವು ಕೀರ್ತನೆಗಳ ಪುಸ್ತಕಗಳನ್ನ ಓದುವಾಗ ಒಂದೊಂದು ಕೀರ್ತನೆಯೂ ಕೂಡ ಬಹಳ ವಿಶೇಷವಾದದ್ದು. ಈ ಒಂದು ಕೀರ್ತನೆಯನ್ನ ಬರೆಯುವಾಗ ಅವನ ಒಂದು ಅನುಭವದಲ್ಲಿ ಬರೆಯುವುದನ್ನ ನಾವು ನೋಡ್ತೀವಿ. ಪ್ರಭುಗಳಲ್ಲಿ ಭರವಸವಿಡಬೇಡಿರಿ, ಮಾನವನನ್ನು ನಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ, ಮತ್ತು ಅವನು ಉಸಿರು ಹೋಗಲು ಎಲ್ಲಾ ಸಂಕಲ್ಪಗಳನ್ನ ಮರೆತು ಹೋಗ್ತಾನೆ, ಮಣ್ಣಾಗುತ್ತದೆ ಎಂಬ ಈ ಒಂದು ವಾಕ್ಯಗಳು ವಿಶೇಷವಾಗಿ ನನ್ನ ಜೀವನದಲ್ಲಿ ಬಹಳ ವರ್ಷಗಳಿಂದಲೇ ನನ್ನ ಜೊತೆಗೆ ಪ್ರಯಾಣಿಸುತ್ತಲೇ ಇದೆ. ಮನುಷ್ಯರಾಗಿರುವ ಯಾರೇ ಆಗಿರಲಿ, ಆ ಮನುಷ್ಯರುಗಳ ಮೇಲೆ ನಾವು ನಂಬಿಕೆ ಇಡುವುದಕ್ಕಿಂತ, ಭರವಸೆಯಿಂದ ನಾವು ಜೀವಿಸುವುದಕ್ಕಿಂತ ದೇವರ ಮೇಲೆ ನಂಬಿಕೆ ಇಟ್ಟು ಭರವಸೆಯಿಂದ ಜೀವಿಸುವುದು ಬಹಳ ಉತ್ತಮವಾದದ್ದು. ನನ್ನ ಒಂದು ಜೀವಿತ ಕಾಲದಲ್ಲಿ ನಾನು ನೋಡುವಾಗ ಅನೇಕ ರೀತಿಯಾದಂತಹ ನೋವನ್ನ ಕಳೆದುಕೊಂಡಿದ್ದೇನೆ. ಆದರೆ ಕಳೆದ ದಿನದಿಂದ ಮೊದಲುಕೊಂಡು ಇಲ್ಲಿಯವರೆಗೂ ಮನುಷ್ಯರೆಲ್ಲರೂ ಕೂಡ ಮರೆತು ಹೋದರು. ದೇವರು ಒಬ್ಬರು ಮಾತ್ರ ತನ್ನ ವಾಗ್ದಾನವನ್ನು ಮರೆಯದೆ ಇಲ್ಲಿಯವರೆಗೂ ನಡೆಸಿಕೊಂಡು ಬಂದಿದ್ದಾರೆ. ಯಾಕೆಂದರೆ ನಮ್ಮನ್ನ ಕರೆಯುವ ದೇವರು ನಂಬಿಗಸ್ತನೋ, ಆತನು ನಡೆಸೋನು ಎಂಬುದಾಗಿ ಪೌಲನು ತನ್ನ ಪತ್ರಿಕೆಯಲ್ಲಿ ತಿಳಿಸಿಕೊಡ್ತಾರೆ. ಮತ್ತು ನಾವು ಮನುಷ್ಯರುಗಳ ಮೇಲೆ ಭರವಸೆ ಇಡ್ತೀವಿ. ಮನುಷ್ಯರುಗಳು ಆ ಕಾಲಕ್ಕೆ, ಆ ಸಮಯಕ್ಕೆ ನಮಗೆ ಮಾತುಗಳನ್ನು ಕೊಡ್ತಾರೆ. ಆದರೆ ಆ ಮಾತುಗಳಲ್ಲಿ ನಿಲ್ಲುವುದಿಲ್ಲ. ಆ ಮಾತುಗಳಿಂದ ಅವರು ದೂರ ಹೋಗ್ತಾರೆ, ಹಿಂಜರಿದು ಹೋಗ್ತಾರೆ. ಆ ಮಾತುಗಳನ್ನ ಅವರು ಮರೆತು ಹೋಗ್ತಾರೆ. ಆದರೆ ದೇವರು ಹಾಗಲ್ಲ. ಅರಣ್ಯಕಾಂಡ ಪುಸ್ತಕ 23ನೇ ಅಧ್ಯಾಯ 19ನೇ ವಚನವನ್ನ ಓದೋಣ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೆರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಇಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದೆ, ದೇವರು ಮನುಷ್ಯರಂತೆ ಎರಡು ಮಾತಿನವನಲ್ಲ, ಆತನು ನುಡಿದದ್ದನ್ನ ನೆರವೇರಿಸುವ ದೇವರಾಗಿದ್ದಾರೆ. ಅನೇಕ ಸಂದರ್ಭದಲ್ಲಿ ಮನುಷ್ಯರು ಮರೆತು ಹೋಗುವುದು ಒಂದು ಕಡೆ ಇದ್ರೂ ಕೂಡ ಎರಡು ಮಾತಿನವರಾಗಿಯೂ ಕೂಡ ಕಾಣಲ್ಪಡ್ತಾರೆ. ಆದರೆ ದೇವರು ಹಾಗಲ್ಲ. ತಾನು ತನ್ನ ಬಾಯಿ ತೆರೆದು ಒಂದೊಮ್ಮೆ ಒಬ್ಬರ ಮೇಲೆ ವಾಗ್ದಾನ ಮಾಡಿ ಭರವಸೆ ಕೊಟ್ಟಿರುವುದೇ ಆದರೆ ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಅದನ್ನ ನೆರವೇರಿಸಿದ ಹೊರತು ಆತನು ಕೈ ಬಿಡುವ ದೇವರೇ ಅಲ್ಲ. ಅದಕ್ಕಾಗಿ ಈ ಕೀರ್ತನೆ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದೆ, ಆತನ ಮೇಲೆ ನಾವು ಭರವಸೆ ಇಡಬೇಕು. ಯಾಕಂದರೆ ಆತನು ನಮ್ಮನ್ನ ಕೈ ಬಿಡುವುದಿಲ್ಲ. ಆತನು ನಮಗೆ ನಿರುತ್ಸಾಹವನ್ನು ಕೊಡುವುದಿಲ್ಲ. ಆತನು ಮಾತನ್ನ ಮರೆತು ಹೋಗುವುದಿಲ್ಲ. ಆತನು ಮುಖದಾಕ್ಷಿಣ್ಯ ಮಾಡುವುದು ಇಲ್ಲ. ನಾವು ಮತ್ತೊಂದು ವಾಕ್ಯವನ್ನು ಓದೋಣ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ ವಚನ 22ರಿಂದ 24. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ದಿನದಿನವೂ ಹೊಸ ಹೊಸದಾಗಿ ಒದಗುತ್ತವೆ. ನಿನ್ನ ಸತ್ಯಸಂಧತೆಯು ದೊಡ್ಡದು. ಯೆಹೋವನೇ ನನ್ನ ಪಾಲು, ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ಸ್ಪಷ್ಟವಾಗಿ ಈ ಒಂದು ವಚನಗಳು ನಮಗೆ ಬೋಧಿಸುತ್ತಿದೆ. ನಾವು ಆತನಲ್ಲೇ ಭರವಸೆವಿಡಬೇಕು. ಕಾರಣ ಈ ದಿನ ನಾವು ಜೀವಂತವಾಗಿ ಬದುಕಿದ್ದೇವೆ ಅಂತಂದ್ರೆ ಅದಕ್ಕೆ ಸಂಪೂರ್ಣವಾಗಿ ಆತನೇ ಕಾರಣ. ನಾವು ಬದುಕುವ ದಿವಸಗಳವರೆಗೂ ಮನುಷ್ಯರೆಲ್ಲರ ಸಹಾಯವು ನಿಂತು ಹೋದರೂ ಕೂಡ, ಎಲ್ಲ ಕೈ ಬಿಡಲ್ಪಟ್ಟರೂ ಕೂಡ ಆತನ ಕೃಪಾ ವರಗಳು ಎಂದಿಗೂ ನಿಂತು ಹೋಗುವುದಿಲ್ಲ. ಅದು ದಿನೇ ದಿನೇ ಹೊಸದಾಗಿ ನಮ್ಮ ಜೀವನದಲ್ಲಿ ಜರುಗಿಸುವಂತದ್ದಾಗಿರ್ತದೆ. ಹಾಗೆ ಯೆರೆಮೀಯನ ಪುಸ್ತಕದಲ್ಲಿ 17ನೇ ಅಧ್ಯಾಯ ವಚನ 5ರಿಂದ 8ರವರೆಗೂ ನಾನು ಓದ್ತೀನಿ. ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಶುಭ ಸಂಭವಿಸಿದರೂ ಅದನ್ನು ಕಾಣನು. ಯಾರು ವಾಸಿಸದ ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ದಗೆಗೆ ಭಯಪಡದೆ
ಹಸುಳೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಬಹಳ ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಈ ಯೆರೆಮೀಯನ ಪುಸ್ತಕದಲ್ಲಿ ದೇವರು ಇಸ್ರಾಯೇಲರ ಮುಂದೆ ಒಂದು ಮಾತನ್ನ ಯೆರೆಮೀಯನ ಮೂಲಕವಾಗಿ ತಿಳಿಯಪಡಿಸ್ತಾರೆ. ಆದರೆ ಇಸ್ರಾಯೇಲರು ಯೆರೆಮೀಯನ ಮೂಲಕವಾಗಿ ಬಂದ ದೇವರ ಮಾತನ್ನ ನಂಬಿ ದೇವರಲ್ಲಿ ಭರವಸೆ ಇಡುವುದಕ್ಕಿಂತ ಅಲ್ಲಿದ್ದ ಸುಳ್ಳು ಪ್ರವಾದಿಯಾದ ಹನನ್ಯನ ಅವನ ಮಾತನ್ನ ಕೇಳಿ ಅದರ ಮೇಲೆ ಭರವಸೆ ಇಟ್ಟರು. ಕಾರಣ ಅವರೆಲ್ಲರೂ ಕೂಡ ಸೆರೆಯಾಗಿ ಒಯ್ಯಲ್ಪಡಬೇಕಾಯಿತು. ತಮ್ಮದೆಲ್ಲವನ್ನೂ ಕೂಡ ಕಳೆದುಕೊಂಡ್ರು. ಆದರೆ ಯೆರೆಮೀಯ ಒಬ್ಬ ದೇವರಲ್ಲಿ ಭರವಸೆ ಇಟ್ಟ ಕಾರಣ ದೇವರು ಅವನನ್ನ ಬದುಕಿಸಿದರು, ಅವನ ಜೀವನವನ್ನ ಕಾಪಾಡಿದರು. ಇವತ್ತು ನಾವು ಕೂಡ ಅಷ್ಟೇ. ನಮ್ಮ ಸುತ್ತಲಿರುವ ಮನುಷ್ಯರು, ಅಧಿಕಾರಿಗಳಾಗಿರಬಹುದು ಅಥವಾ ಯಾವುದೇ ಸಂಬಂಧದಿಂದ ಕೂಡಿದವರಾಗಿರಬಹುದು, ಅವರು ಹೇಳುವ ಮಾತುಗಳನ್ನ ನಾವು ಕೇಳಿ ಮೋಸ ಹೋಗಬಾರದು. ಯಾಕೆಂದ್ರೆ ಮನುಷ್ಯರು ತಮ್ಮ ಹೃದಯ ಬಂದಂತೆ ಮಾತುಗಳನ್ನ ಬದಲಾಯಿಸುವುದುಂಟು. ತಮ್ಮ ಮಾತಲ್ಲೇ 100ರಷ್ಟಾಗಿ ನಿಲ್ಲುವುದು ಅವರಿಂದ ಅಸಾಧ್ಯವಾದ ಕಾರ್ಯ. ಆದರೆ ದೇವರಿಗೆ ಹಾಗಲ್ಲ. ಆತನು ಮನುಷ್ಯರಂತೆ 2 ಮಾತಿನವನಲ್ಲ. ಆತನು ಸತ್ಯ ಸ್ವರೂಪನು. ತಾನು ನುಡಿದದ್ದನ್ನ ನೆರವೇರಿಸುವುದಕ್ಕಾಗಿ ಸರ್ವವನ್ನು ಮಾಡಲು ಶಕ್ತನಾಗಿರುವ ದೇವರು. ನಾವು ಆತನ ಮೇಲೆ ಭರವಸೆ ಇಟ್ಟು ಆತನ ಮೇಲೆ ನಂಬಿಕೆ ಇಟ್ಟು ನಾವು ಜೀವಿಸುವಾಗ ಖಂಡಿತ ನಾವು ಎಂದಿಗೂ ಕೂಡ ಕುಂದಿ ಹೋಗುವುದಿಲ್ಲ, ಸೋಲನ್ನು ಅನುಭವಿಸುವುದಿಲ್ಲ, ನಾವು ಜಯವನ್ನು ಕಾಣುವವರಾಗಿರ್ತೇವೆ. ಆದರೆ ಈ ದಿನಗಳಲ್ಲಿ ನಮ್ಮ ಭರವಸೆ ಯಾರಾಗಿದ್ದಾರೆ? ನಮ್ಮ ನಂಬಿಕೆ ಯಾರ ಮೇಲಿದೆ? ನನಗೆ ಅವರು ಗೊತ್ತು, ನನಗೆ ಇವರು ಗೊತ್ತು, ನಾನು ಅವರ ಜೊತೆಯಲ್ಲಿದ್ದೀನಿ, ನಾನು ಇವರ ಜೊತೆಯಲ್ಲಿದ್ದೀನಿ, ನನ್ನನ್ನ ಖಂಡಿತವಾಗಿ ಇವರು ಕೈ ಹಿಡಿದು ಎತ್ತುತ್ತಾರೆ, ಅವರು ಕೈ ಹಿಡಿದು ಎತ್ತುತ್ತಾರೆ ಎಂಬ ಒಂದು ಮೂಢ ನಂಬಿಕೆಯಲ್ಲಿ ನಾವು ಬದುಕುವುದೇ ಆದರೆ ಅವರೆಲ್ಲರೂ ಒಂದು ದಿನ ಅಸಹಾಯಕರಾಗಿ ನಿಲ್ಲುತ್ತಾರೆ. ಆದರೆ ದೇವರು ಹಾಗಲ್ಲ. ಆತನನ್ನ ನಂಬುವ ಪ್ರತಿಯೊಬ್ಬರಿಗೂ ಕೂಡ ವಾಕ್ಯ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ನೀರಾವರಿ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರ್ತಾನೆ. ಆ ಮರ ಹೇಗಿರ್ತದಂತೆ? ತಕ್ಕ ಸಮಯಕ್ಕೆ ಫಲ ಕೊಡುತ್ತೆ. ಅದರ ಎಲೆ ಬಾಡಿ ಹೋಗೋದೇ ಇಲ್ಲ. ಅದು ಯಾವ ಸೀಸನ್ಗೂ ಭಯ ಪಡುವುದಿಲ್ಲ. ಎಂತಹ ಬೇಸಿಗೆಗೂ ಬಿಸಿಲಿಗೂ ಕೂಡ ಅದು ಭಯ ಪಡುವುದಿಲ್ಲ. ತಕ್ಕ ಫಲವನ್ನು ಕೊಡುವಂತದ್ದಾಗಿರುತ್ತದೆ. ಕಾರಣ ಅದಕ್ಕೆ ಬೇಕಾದಂತ ಅಗತ್ಯತೆ ಅದರಲ್ಲುಂಟು. ನಾವು ಕೂಡ ದೇವರಲ್ಲಿ ಭರವಸೆ ಇಡುವಾಗ, ಆತನಲ್ಲೇ ನಾವು ಅಂಟಿಕೊಂಡು ನಾವು ನಂಬಿಕೆಯಿಂದ ಜೀವಿಸುವಾಗ ಆತನು ಕೈ ಬಿಡುವುದಿಲ್ಲ. ಎಂಥ ಪರಿಸ್ಥಿತಿ ಆದರೂ ಕೂಡ ತನ್ನ ಮಾತನ್ನ ಹಿಂತೆಗೆಯುವುದಿಲ್ಲ. ತಾನು ಬಾಯಿ ತೆರೆದು ವಾಗ್ದಾನವಾಗಿ ನುಡಿದಿದ್ದನ್ನ ಆತನು ಮರೆತು ಹೋಗುವುದಿಲ್ಲ. ಎಷ್ಟು ವರ್ಷಗಳಾದರೂ ಕೂಡ, ಎಷ್ಟು ಸಂತತಿ ಕಳೆದು ಹೋದರೂ ಕೂಡ ಅದನ್ನ ನೆರವೇರಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಸತ್ಯ ಸ್ವರೂಪನಾಗಿದ್ದಾನೆ. ಹಾಗಾಗಿ ನಮ್ಮ ನಂಬಿಕೆಗಳನ್ನ ಮನುಷ್ಯರುಗಳ ಮೇಲೆ ಇಟ್ಟು ಇನ್ನಾದರೂ ಮೋಸವಾಗದೇ ಇರೋಣ. ಏಕೆಂದರೆ ಮನುಷ್ಯರು ತಾವು ಈಗ ಹೇಳಿದ್ದನ್ನ ನಾಳೆ ಮರೆತು ಹೋಗ್ತಾರೆ ಮತ್ತು ತಾವು ಹೇಳಿದ ಮಾತು ತಾವು ಸತ್ತ ಮೇಲೆ ಅದು ಗಾಳಿಗೆ ಹಾರಿ ಹೋಗುವಂತದ್ದಾಗಿರುತ್ತದೆ. ಹಾಗಾಗಿ ದೇವರನ್ನ ನಾವು ಅಂಟಿಕೊಂಡು ಆತನಲ್ಲಿ ಭರವಸೆ ಇಟ್ಟು ಬದುಕೋಣ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಹೆಚ್ಚಾಗಿ ಪ್ರೀತಿಸುವ ಪರಿಶುದ್ಧ ತಂದೆಯಾದ ದೇವರೇ, ಅಪ್ಪ, ಕೀರ್ತನೆಗಾರನು ಹೇಳುವಂತೆ ನೀನೇ ನನ್ನ ಆಶ್ರಯವು, ನನ್ನ ಗುರಾಣಿಯು, ನನ್ನ ಭರವಸೆವು, ನನ್ನ ಬಂಡೆಯು ಅನ್ನುವಂತೆ ಅಪ್ಪ ನಮ್ಮ ಭರವಸೆವು ನೀನೇ ಆಗಿರಬೇಕು ಸ್ವಾಮಿ. ಅನೇಕ ಸಂದರ್ಭದಲ್ಲಿ ಮನುಷ್ಯರುಗಳನ್ನ ನಂಬಿ ಅಪ್ಪ ಮನುಷ್ಯರು ಕೊಡುವ ಭರವಸೆಗಳನ್ನ ಕೇಳಿ ಮೋಸ ಹೋಗಿ ಬಿದ್ದು ಹೋಗಿ ಸೋತು ಹೋಗಿದ್ದೇವೆ ಸ್ವಾಮಿ. ಅವರೆಲ್ಲರೂ ನಮ್ಮನ್ನ ಕೈ ಬಿಟ್ಟರೂ ಕೂಡ ನೀನು ಕೈ ಬಿಡದ ದೇವರು ಅಪ್ಪ. ನೀನು ಇಲ್ಲಿಯವರೆಗೂ ಬಾಯಿ ತೆರೆದು ನುಡಿದ ಯಾವ ವಾಗ್ದಾನ ಭರವಸೆ ಮಾತುಗಳಿಂದ ಕೂಡ ನಮ್ಮನ್ನ ಕೈ ಬಿಡದೆ ನಡೆಸಿದ್ದಿ ಸ್ವಾಮಿ. ನಿನ್ನ ಮುಂದೆ ಒಪ್ಪಿಸಿಕೊಡುತ್ತಾ ಕೇಳಿದ ಪ್ರತಿಯೊಬ್ಬ ಹೃದಯಗಳಲ್ಲಿಯೂ ಕೂಡ ಈ ವಾಕ್ಯವು ಕ್ರಿಯೆ ಮಾಡುವಂತದ್ದಾಗಿರಲಿ. ಯಾರೆಲ್ಲ ನಿನ್ನಲ್ಲಿ ಭರವಸೆ ಇಟ್ಟಿದ್ದಾರೋ ಅವರ ಅಪ್ಪ ಭರವಸೆಗೆ ತಕ್ಕ ಹಾಗೆ ಕೈ ಬಿಡದೆ ನಡೆಸು ಎಂದು ಯೇಸುವಿನ ಹೆಸರಲ್ಲಿ ಬಿಡುತ್ತೇನೆ ತಂದೆ. ಆಮೇಲೆ ಆಮೇಲೆ. ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.